ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಕ್ರೀಡೆಗೆ ಸಂಬಂಧಿಸಿದಂತಹ ಪ್ರಮುಖ ಸ್ಥಳಗಳು ಮತ್ತು ದೇಶಗಳು ಈ ಒಂದು ವಿಷಯ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರೊಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ತಾ ಇದ್ದೀರೋ ಅವ್ರ ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇಲ್ಲಿ ಸ್ಥಳ, ದೇಶ, ಕ್ರೀಡೆ, ಯಾವ ಸ್ಥಳ, ಯಾವ ದೇಶ, ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ ವಿಷಯ. ಐನ್ ಟ್ರೀ ಅನ್ನುವಂಥ ಒಂದು ಸ್ಥಳ ಬರ್ತೈತೆ, ಅದು ಇಂಗ್ಲೆಂಡ್ನಲ್ಲಿ ಬರ್ತೈತೆ. ಇಂಗ್ಲೆಂಡ್ನ ಐನ್ ಟ್ರೀ ಅನ್ನೋದು ಅಲ್ಲಿ ಯಾವ ಕ್ರೀಡೆ ಆಡ್ತಾರೆ ಫೇಮಸ್ ಆಗಿ ಅಂದರೆ ಕುದುರೆ ರೇಸಲ್ಲಿ ಆಡ್ತಾರೆ. ಕೌಲಾಲಂಪುರ ಮೆಡರ್ಕ ಕ್ರೀಡಾಂಗಣ, ಇಲ್ಲಿ ಯಾವ್ದು ಫೇಮಸ್ ಇದೆ ಅಂದರೆ ಹಾಕಿ. ಇಂಗ್ಲೆಂಡ್ನ ಓಲ್ಡ್ ಟಿಫೋರ್ಡ್, ಇಲ್ಲಿ ಕ್ರಿಕೆಟ್ ಆಡ್ತಾರೆ. ಇಂಗ್ಲೆಂಡ್ನ ಓವೆಲ್, ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಒಂದು ಸ್ಥಳ ಆಗಿರ್ತೈತೆ. ಇಂಗ್ಲೆಂಡ್ನ ಪುಟ್ನಿ, ಇದು ದೋಣಿ ಹಾಯಿಸುವಿಕೆ ಈ ಒಂದು ಪ್ಲೇಸಲ್ಲಿ ಪ್ರಸಿದ್ಧಿ ಪಡ್ಕೊಂಡಂತಹ ಗೇಮ್ಸ್ ಆಗಿರುತ್ತೆ. ಸ್ಕಾಟ್ಲ್ಯಾಂಡ್ ಸೆಂಡಿ ಲಾಡ್ಜ್, ಈ ಒಂದು ಸ್ಥಳ ಗಾಲ್ಫ್ಗೆ ಫೇಮಸ್ ಆಗಿದೆ. ಇಂಗ್ಲೆಂಡ್ನ ಟ್ರೆಂಟ್ ಬ್ರಿಡ್ಜ್, ಇದು ಕ್ರಿಕೆಟ್ಗೆ ಫೇಮಸ್ಸು. ಇಂಗ್ಲೆಂಡ್ನ ಟ್ವಿಕನ್ ಹ್ಯಾಮ್, ಇದು ರುಗ್ಬಿ ಫುಟ್ಬಾಲ್ಗೆ ಫೇಮಸ್ಸು. ಭಾರತದ ವಾಖೇಡೆ ಕ್ರೀಡಾಂಗಣ, ಇಂಪಾರ್ಟೆಂಟ್, ಇದು ನಮ್ಮ ಭಾರತದಿದೆ ಫೇಮಸ್ ಆಗಿರೋದು. ಭಾರತದ ವಾಂಖೇಡೆ ಕ್ರೀಡಾಂಗಣ ಮುಂಬೈಯಲ್ಲಿ ಕಂಡು ಬರ್ತೈತಿ. ಅಲ್ಲಿ ಏನು ಫೇಮಸ್ಸು ಕ್ರೀಡೆ ಯಾವುದಂದರೆ ಅಲ್ಲಿ ಕ್ರಿಕೆಟ್ಗೆ ಫೇಮಸ್ ಆದಂಥ ಒಂದು ಪ್ಲೇಸ್ ಅದು. ಇಂಗ್ಲೆಂಡ್ನ ವೆಂಬ್ಲಿ, ಇದು ಯಾವ ಒಂದು ಗೇಮ್ಸ್ಗೆ ಫೇಮಸ್ ಅಂದರೆ ಫುಟ್ಬಾಲ್. USA ಅಂದರೆ ಅಮೇರಿಕದ ಬ್ರೂಕಲಿನ್, ಈ ಒಂದು ಪ್ಲೇಸ್ ಯಾವುದಕ್ಕೆ ಫೇಮಸ್ ಅಂದ್ರೆ ಬೇಸ್ಬಾಲ್. ಇಂಗ್ಲೆಂಡ್ನ ಬ್ಲ್ಯಾಕ್ ಹೀತ್, ಇದು ರಗ್ಬಿ ಫುಟ್ಬಾಲ್ಗೆ ಫೇಮಸ್ಸು. ಇಂಗ್ಲೆಂಡ್ನ ಬ್ಲ್ಯಾಕ್ ಪೋಲ್, ಇದು ಕೂಡ ಸ್ನೂಕರ್ಗೆ ಫೇಮಸ್ ಆಗಿದೆ. ಇಂಗ್ಲೆಂಡ್ನ ಬ್ರೂಕ್ಲ್ಯಾಂಡ್, ಇದು ಫುಟ್ಬಾಲ್ಗೆ ಫೇಮಸ್ಸು. ಆಕ್ಲ್ಯಾಂಡ್ ಈಡನ್ ಪಾರ್ಕ್, ಇದು ಕ್ರಿಕೆಟ್ಗೆ ಫೇಮಸ್ ಆಗಿದೆ. ಇಂಗ್ಲೆಂಡ್ನ ಇಪ್ಸಮ್, ಈ ಒಂದು ಸ್ಥಳದಲ್ಲಿ ಯಾವ ಒಂದು ಕ್ರೀಡೆ ಫೇಮಸ್ ಅಂದರೆ ಕುದುರೆ ರೇಸ್. ಭಾರತದ ಫಿರೋಜಾ ಕೋಟ್ಲಾ, ಇದು ನವದೆಹಲಿಯಲ್ಲಿ ಕಂಡುಬರುವಂಥ ಒಂದು ಪ್ಲೇಸು, ಇದು ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಒಂದು ಕ್ರೀಡಾಂಗಣ ಆಗಿರ್ತೈತೆ. USA ಅಮೇರಿಕದ ಫಾರೆಸ್ಟ್ ಹಿಲ್ಸ್, ಈ ಒಂದು ಪ್ಲೇಸು ಇದಕ್ಕೆ ಫೇಮಸ್ ಅಂದರೆ ಟೆನ್ನಿಸ್. ಇಂಗ್ಲೆಂಡ್ನ ಹೇನ್ಲಿ, ಈ ಒಂದು ಪ್ಲೇಸು ದೋಣಿ ರೇಸ್ಗೆ ಫೇಮಸ್ ಆಗಿದೆ. ಇಂಗ್ಲೆಂಡ್ನ ಹರ್ಲಿಂಗಮ್, ಈ ಒಂದು ಪ್ಲೇಸು ಪೋಲೋಗೆ ಫೇಮಸ್ಸು. ಇಂಗ್ಲೆಂಡ್ನ ಲೀಡ್ಸ್, ಇದು ಕ್ರಿಕೆಟ್ಗೆ ಫೇಮಸ್ಸು. ಇಂಗ್ಲೆಂಡ್ನ ಲಾರ್ಡ್ಸ್, ಇದು ಕ್ರಿಕೆಟ್ಗೆ ಫೇಮಸ್ಸು. ಈಗ USA ಮೈಸ್ಟನ್ ಸ್ಕ್ವೇರ್ ಗಾರ್ಡನ್, ಈ ಒಂದು ಪ್ಲೇಸ್ ಯಾವುದು ಫೇಮಸ್ ಅಂದರೆ ಕುಸ್ತಿಗೆ. ಆಸ್ಟ್ರೇಲಿಯಾದ ಮೆಲ್ಬರ್ನ್ ಕ್ರೀಡಾಂಗಣ, ಇದು ಎದಕ್ಕೆ ಫೇಮಸ್ ಅಂದರೆ ಕ್ರಿಕೆಟ್. ಇಂಗ್ಲೆಂಡ್ನ ವಿಂಬಲ್ಡನ್, ಇದು ಎದಕ್ಕಂದರೆ ಟೆನ್ನಿಸ್. ವಿಂಬಲ್ಡನ್ ಕಪ್ ಅಂಥೇಳಿ ನಡೀತೈತೆ. USA ಯಾಂಕಿ ಕ್ರೀಡಾಂಗಣ, ಇದು ಎದಕ್ಕೆ ಫೇಮಸ್ ಅಂದರೆ ಕುಸ್ತಿಗೆ. ಭಾರತದ ಚಿಪಾಕ್ ಮೈದಾನ ಚೆನ್ನೈಯಲ್ಲಿ, ಇದು ಹೊಸ ಹೆಸರು ಕೇಳ್ದಂಗೆ ಅನಿಸುತ್ತೆ ನಮಗೆ. ಚಿಪಾಕ್ ಮೈದಾನ ಚೆನ್ನೈಯಲ್ಲಿ ಕಂಡುಬರ್ತೈತೆ, ಅದು ಭಾರತದ್ದು. ಅದು ಎದಕ್ಕೆ ಫೇಮಸ್ ಅಂದರೆ ಕ್ರಿಕೆಟ್ಗೆ. ಭಾರತದ ಧ್ಯಾನ್ ಚಂದ್ ಕ್ರೀಡಾಂಗಣ, ಅದು ಎಲ್ಲಿದೆ ಅಂದರೆ ಲಕ್ನೋದಲ್ಲಿದೆ. ಅದು ಎದಕ್ಕೆ ಫೇಮಸ್ ಅಂದರೆ ಹಾಕಿಗೆ ಫೇಮಸ್. ಧ್ಯಾನ್ ಚಂದ್ ಕ್ರೀಡಾಂಗಣ ಅಂದರೆ ಅದು ಹಾಕಿ ಮಾಂತ್ರಿಕ ಅಂತ ಕರಿತೀವಲ್ಲ, ಅದಕ್ಕೆ ಅವ್ರ ಹೆಸರಲ್ಲಿ ಹಾಕಿಗೆ ಸಂಬಂಧಪಟ್ಟಂಥ ಕ್ರೀಡಾಂಗಣ ಮಾಡಿದ್ದಾರೆ. ಇಂಗ್ಲೆಂಡ್ನ ಡಾನ್ ಕಾಸ್ಟರ್, ಇದು ಕುದುರೆ ರೇಸ್ಗೆ ಸಂಬಂಧಪಟ್ಟಂತಹ ಕ್ರೀಡಾಂಗಣ. ಭಾರತದ ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿರುವಂತಹ ಪ್ಲೇಸು, ಇದು ಇದಕ್ಕೆ ಫೇಮಸ್ ಅಂದರೆ ಕ್ರಿಕೆಟ್. ಇಂಗ್ಲೆಂಡ್ ಬೈಸ್ಲಿ, ಇದು ಇದಕ್ಕೆ ಫೇಮಸ್ ಅಂದರೆ ಶೂಟಿಂಗ್ಗೆ ಸಂಬಂಧಪಟ್ಟಂಥ ಒಂದು ಪ್ಲೇಸು. ಇಷ್ಟೇನಾಯಿತು ಕ್ರೀಡೆಗೆ ಸಂಬಂಧಪಟ್ಟಂತಹ ಪ್ರಮುಖ ಸ್ಥಳಗಳು ಮತ್ತು ದೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.